ಸೇವೆ ಪೊಲಿಟಿಕಲ್ಗೆ ಅಥವಾ ಪೊಲಿಟಿಷಿಯನ್ ಆಗ್ಬೇಕು ಎಲ್ಲರೂ ಕೂಡ ಸೇವೆ ಅಂತ ಹೇಳ್ತಾರೆ. ಸೇವೆ ಮಾಡೋದಕ್ಕೆ ಪೊಲಿಟಿಷಿಯನ್ ಆಗ್ಬೇಕು, ಓಕೆ. ಬಟ್ ವಿನಯ್ ಕುಮಾರೇ ಯಾಕೆ ರಾಜಕಾರಣಕ್ಕೆ ಬರಬೇಕು? ವಿನಯ್ ಕುಮಾರ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ಮಾತಾಡ್ತಾರೆ, ಯಾಕೆ ನೀವು ರಾಜಕಾರಣಿ ಆಗ್ತಿದ್ರೆ, ಯಾಕೆ ರಾಜಕಾರಣ ಬೇಕು ಅಂತ ಹೇಳಿದಾಗ ಸೇವೆ ಮಾಡ್ತೀವಿ. ಈಗ ನೀವು ಕೂಡ ಸೇವೆಯನ್ನ ಹೇಳ್ತಾ ಇರುವಂತದ್ದು. ಬಟ್ ವಿನಯ್ ಕುಮಾರ್ ವಿಷನ್ ಅಂತ ಏನಿದೆ? ಈಗ ವಿನಯ್ ಕುಮಾರ್ ಅನ್ನೋನು ನಾನೊಬ್ನೇ ಅಲ್ಲ. ನನಗಿಂತ ಬ್ರಿಲಿಯಂಟ್ ಆಗಿರೋರು, ನನಗಿಂತ ಬೆಟರ್ ಲೀಡರ್ಶಿಪ್ ಕ್ವಾಲಿಟಿ ಇರೋಂಥವ್ರು, ನನಗಿಂತ ಚೆನ್ನಾಗಿ ಸಾಮರ್ಥ್ಯ ಇರೋಂಥವ್ರು ನೂರಾರು ಜನ, ಮೇ ಬಿ ಸಾವಿರಾರು ಜನ ಕರ್ನಾಟಕ ತುಂಬಾನೇ ಇದ್ದಾರೆ, ದೇಶ ತುಂಬಾನೂ ಇದ್ದಾರೆ. ಅವರೆಲ್ಲರಿಗೂ ಒಂದು ಕಾಳಜಿ ಇರುತ್ತೆ, ಒಳಗೆ ಸಾಮಾಜಿಕ ಕಳಕಳಿ ಇರ್ತದೆ. ಅದು ಮನೇಲಿ 4 ಗೋಡೆ ಮಧ್ಯೆ ಮಾತ್ರ ವ್ಯಕ್ತ ಆಗ್ತಾ ಇರ್ತದೆ. ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಪಾರ್ಟಿ ಮಾಡಬೇಕಾದ್ರೆ ಅಥವಾ ಏನಾದರೂ ನೋವಾದಾಗ, ಅನ್ಯಾಯ ಆದಾಗ ಅದು ಅವಾಗ ಮಾತ್ರ ಆಗುತ್ತೆ. ಬಟ್ ಅವರಲ್ಲೂ ಒಂದು ಝೀಲ್ ಇರುತ್ತೆ, ನಾನು ಏನಾದರೂ ಮಾಡಬೇಕು, ದೊಡ್ಡದು ಮಾಡಬೇಕು ಅಂತಂದು. ಬಟ್ ಅವರಿಗೆ ಆ ಒಂದು ಬ್ರೇಕ್ ಥ್ರೂ, ಈಗಿನ ಕರೆಂಟ್ ಪೊಲಿಟಿಕಲ್ ಸಿಚುವೇಶನ್ನಲ್ಲಿ ಪಾಲಿಟಿಕ್ಸ್ ಎಂಟರ್ ಆಗಿ ಆ ಪಾಲಿಟಿಕ್ಸಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದ್ರೆ ಭಯ ಇರ್ತದೆ. ಇದು ಫುಲ್ ಪೊಲ್ಯೂಟೆಡ್ ಆಗಿದೆ, ಇಲ್ಲಿ ಬರೀ ಭ್ರಷ್ಟಾಚಾರ ಇದೆ, ಇಲ್ಲಿರೋರೆಲ್ಲ ಕಳ್ಳರು, ಇಲ್ಲಿರೋರು ಯಾರು ನಮ್ಮನ್ನು ಬೆಳೆಸೋದಿಲ್ಲ, ಸಿಕ್ಕಾಬಿಟ್ಟೆ ದುಡ್ಡು ಬೇಕು ಅನ್ನೋದು ಒಂದು ತಲೆಯಲ್ಲಿ ಕೂತಿರ್ತದೆ. ನಾನು ಅದೇ ಕ್ಯಾಟಗರಿ ಸೇರಿದ್ದೆ. ವಾಸ್ ಆಲ್ಸೋ ದಟ್ ವಿನಯ್ ಕುಮಾರ್. ಏನಾರು ಮಾಡಲೇಬೇಕು ಅಂತಂದಾಗ ಸೊ ಈ ಪಾಲಿಟಿಕ್ಸಿಗೆ ಬಂದಿದ್ದ ರೀಸನ್ನು ಆಗಲೇ ಹೇಳಿದ್ದೊಂದು ಸೇವೆ. ಎರಡನೇದು, ನನ್ನಂಥ ನೂರಾರು ಜನ ಏನು ಸಾವಿರಾರು ಜನ ವಿನಯ್ ಕುಮಾರ್ಗಳದಲ್ಲ, ಅವರು ಬರಲಿ ನಾಳೆ ಪೊಲಿಟಿಕ್ಸಿಗೆ. ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋಂಥವ್ರು, ಇಲ್ಲ ಈ ಸಾಧ್ಯತೆ ಇದೆ. ಈಗಿನ ಪ್ರಸ್ತುತ ರಾಜಕಾರಣದಲ್ಲಿ ಒಬ್ಬ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋನು, ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋನು, ಗಾಡ್ ಫಾದರ್ ಇಲ್ಲದೆ ಇರೋಂಥವ್ರು, ಅವರು ಕೂಡ ರಾಜಕಾರಣದಲ್ಲಿ ಬಂದು ಕೆಲಸ ಮಾಡಿ ಬೆಳಿಬೋದು ಅನ್ನೋದನ್ನ ತೋರಿಸ್ಬೇಕಂತ ಹಠ ಛಲ ಇಟ್ಕೊಂಡು ಇವತ್ತು ನಾನು ರಾಜಕಾರಣಕ್ಕೆ ಬಂದಿರೋದು.